ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಪೊಲೀಸ್ ಕಾನ್ಸ್ಟೇಬಲ್ ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅನುಕೂಲವಾಗುವಂತೆ ಹಿಂದಿನ ಅಂದರೆ 2020ರಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR NHK ಆ್ಯಂಡ್ HK ಸಂಬಂಧಪಟ್ಟಂತಹ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿದ್ದೀವಿ. ಸೊ ಈ ರೀತಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇತ್ತು, BSc ಇದು ಏನನ್ನು ಸೂಚಿಸುತ್ತೆ? BSc ಸರಿ ಉತ್ತರ ಆಪ್ಷನ್ ಎ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BSc ಅನ್ನೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಸೂಚಿಸುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕವಾಗಿದೆ? ಸರಿ ಉತ್ತರ ಬಿ ಮತ್ತು ಡಿ ಎರಡೂ ಕೂಡ ಹೌದು. SEBI ಸೆಬಿ ಅಂತ ಕರಿತೀವಿ ಮತ್ತು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಎರಡೂ ಕೂಡ ಹೌದಿದು. ಬಿ ಮತ್ತು ಸಿ ಎರಡೂ, ಬಿ ಮತ್ತು ಡಿ ಎರಡೂ ಕೂಡ ಇದಕ್ಕೆ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ. ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಅಂತೇಳಿ ಸೆಬಿಯನ್ನು ಮತ್ತು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಎರಡನ್ನೂ ಕೂಡ ಕರಿತೀವಿ. ಆದಾಯ ತೆರಿಗೆ ಯಾವ ರೀತಿಯ ತೆರಿಗೆಯಾಗಿದೆ? ಆದಾಯ ತೆರಿಗೆ ಇದೆಯಲ್ಲ, ಇದು ಯಾವ ರೀತಿಯ ತೆರಿಗೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದೊಂದು ನೇರ ತೆರಿಗೆ. ಆದಾಯ ತೆರಿಗೆ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್, ಇದು ನೇರ ತೆರಿಗೆ ಆಗಿದೆ. GNP ಅರ್ಥಶಾಸ್ತ್ರದಲ್ಲಿ ಏನನ್ನು ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟನ್ನು ಸೂಚಿಸುತ್ತೆ. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷ. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, 9 ವರ್ಷಗಳು. ಕಿರಿಯ ಹುಡುಗನ ವಯಸ್ಸು 9 ವರ್ಷಗಳು. ಸ್ನೇಹಿತರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಏನಿದಾವಲ್ಲ, ಇವನ್ನ ನೇರವಾಗಿ ನಾವು ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್ ಹಿಂದಿನ ಎಕ್ಸಾಮ್ಗಳ ಪ್ರತ್ಯೇಕವಾಗಿರುವಂತಹ ಸೆಷನ್ನ ಮಾಡಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತೀವಿ. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನದಲ್ಲಿ ಮುಗಿಸ್ತಾರೆ. ಬಿ ಒಬ್ಬನೇ 20 ದಿನದಲ್ಲಿ ಮುಗಿಸ್ತಾನೆ. ಹಾಗಾದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸ್ತಾನೆ? ಸರಿಯಾದ ಉತ್ತರ ಆಪ್ಷನ್ ಎ, 60 ದಿನದಲ್ಲಿ ಪೂರ್ಣಗೊಳಿಸ್ತಾನೆ. ಈ ಕ್ರಮದಲ್ಲಿ ಮುಂದಿನ ಸಂಖ್ಯೆ ಯಾವುದು? 1, 4, 9, 16, 25, 36, 49. ನೋಡಿ, ಎಲ್ಲವೂ ಕೂಡ ಸ್ಕ್ವೇರ್ ಇದೆ. ಒಂದೊಂದಲೇ 1, 2, 4, 3, 9, 4, 4, 16, 5, 25, 6, 36, 7, 49, 8, 8 ಎಷ್ಟಾಗುತ್ತೆ? 64. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಯಾವ ಸಂಖ್ಯೆ ಹೊಂದಿಕೆ ಆಗಲ್ಲ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ ಬಿ, 14 ಹೊಂದಿಕೆ ಆಗಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2 ಸಂಖ್ಯೆಗಳ ಮೊತ್ತ 25 ಮತ್ತು ವ್ಯತ್ಯಾಸ 13 ಆದರೆ ಗುಣಲಬ್ಧ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, 114. 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ ತಗೊಂಡ್ರೆ ಆ ರೈಲು ಗಾಡಿಯ ಉದ್ದ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, 150 ಮೀಟರ್. ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 10. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದು, ಬಲ ತುದಿಯಿಂದ 14ನೇದು ಆಗಿದೆ. ಆ ಸಾಲಿನಲ್ಲಿ ಮೊತ್ತ ಒಟ್ಟು ಎಷ್ಟು ಮರಗಳಿದೆ ಅಂತೇಳಿ. ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ? ಎಡದಿಂದ 7ನೇದು ಪ್ಲಸ್ ಬಲದಿಂದ 14ನೇದು ಅಂದರೆ ಅದೇ ಮರ ಆಗಿರುತ್ತೆ, ಹಾಗಾಗಿ 13. ಸೊ ಆನ್ಸರ್ ಈಸ್ 20. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ವಿವರಣಾತ್ಮಕವಾಗಿ ಹೇಳಬೇಕಂದ್ರೆ ನೋಡಿ, ಒಂದು ಇಲ್ಲಿ ಮರಗಳ ಸಾಲಿದೆ ಅಂದರೆ ಇದು ಇಷ್ಟು ಸಾಲಿದೆ ಅಂದ್ಕೊಳ್ಳೋಣ. ಇದು ಒಂದು ಮರದ ಸಾಲಿನಲ್ಲಿ ಮರವು ಎಡ ತುದಿಯಿಂದ 7ನೇದಾಗಿದೆ, 7ನೇದು ಅಂದ್ಕೊಳ್ಳೋಣ. ಬಲ ತುದಿಯಿಂದ 14ನೇದು ಅಂದರೆ ಇದೇ ಮರನೇ ಎಡದಿಂದ 7 ಮತ್ತು ಬಲದಿಂದ 14 ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಲೆಸ್ ಮಾಡಬೇಕಾಗತ್ತೆ. 14 ಅಂದರೆ 13 ಮಾಡಿದ್ದೀನಿ. 13, 7, 20. A:B:C = 3:4:7 ಆದರೆ ಅನುಪಾತ A+B+C C ಯಾವುದಕ್ಕೆ ಸಮನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 2:1ಗೆ ಸಮನಾಗಿದೆ. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡಲ್ಲಿ ಪೂರ್ಣಗೊಳಿಸ್ತಾನೆ. ಹಾಗಾದರೆ ಅವನ ವೇಗ ಗಂಟೆಗೆ ಎಷ್ಟು ಇರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ
ಆಪ್ಷನ್ ಡಿ 30 ಕಿಲೋಮೀಟರ್ ಪರ್ ಅವರ್. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಪಕ್ಷಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. US ಓಪನ್ ಪುರುಷರ ಸಿಂಗಲ್ಸ್ ಟೆನ್ನಿಸ್ನಲ್ಲಿ ಟೈಟಲ್ 2020 ಜಯಿಸಿದವರು ಯಾರು? ನೋಡಿ, ನೀವು 2025 ನೋಡ್ಕೊಳ್ಬೇಕಾಗತ್ತೆ ಯಾರು ಅಂತೇಳಿ. ಸೊ 2020 ಯಾರು ಗೆದ್ಕೊಂಡಿದ್ರು ಅಂದರೆ ಡೊಮಿನಿಕ್ ಥೀಮ್ ಅವರು. ಇತ್ತೀಚೆಗೆ ಸ್ವರ್ಗಸ್ಥರಾದ ಜಸ್ರಾಜ್ ಪಂಡಿತ್ ಯಾವ ಒಂದು ಇದು ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಗೀತ ಕ್ಷೇತ್ರ. 2020 ಇದು ಕರೆಂಟ್ ಅಫೇರ್ಸ್. ಸತ್ಯಪಾಲ್ ಮಲ್ಲಿಕ್ ಅವರನ್ನು ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಇತ್ತು, ಮೇಘಾಲಯ. ಅಶೋಕ ಲವಾಸ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜೀವ್ ಕುಮಾರ್. ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಬ್ರಹ್ಮಪುತ್ರ. ಇಂದ್ರ INDRA ಇದು ಯಾವ ರಾಷ್ಟ್ರದ ಜೊತೆಗೆ ಭಾರತೀಯ ನೌಕಾಪಡೆ ದ್ವಿಪಕ್ಷೀಯ ವ್ಯಾಯಾಮ ನಡೆಸ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾದ ಜೊತೆಗೆ. ಇದು ಪ್ರತಿ ವರ್ಷ ನಡೆಯುತ್ತೆ ಈ ಒಂದು ಮಿಲಿಟರಿ ಎಕ್ಸಸೈಸ್. ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿ ಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು, ಇದನ್ನು ಯಾವ ರಾಜ್ಯ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಒಂದು ಎಮ್ಮೆ ಓಟ ನಡೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಂಬಳ. ಎಮ್ಮೆ ಓಟ ಅಲ್ಲ, ಇದು ಆ್ಯಕ್ಚುಲಿ ಕೋಣಗಳ ಓಟ. ಇದು ಕಂಬಳ. ಕಾಂತಾರ ಸಿನಿಮಾದಲ್ಲಿ ತೋರಿಸಿದ್ದಾರೆ ನೋಡಿ, ಕಾಂತಾರ ಮೂವಿ, ಮೊದಲ ಕಾಂತಾರ ಮೂವಿಯಲ್ಲಿ ಕಂಬಳವನ್ನು ತೋರಿಸಿದ್ದಾರೆ. ಕರ್ನಾಟಕ ರಾಜ್ಯವು COVID-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಶುರು ಮಾಡಿತ್ತು? ಸರಿ ಉತ್ತರ ಆಪ್ಷನ್ ಎ, ಆಪ್ತ ಮಿತ್ರ ಅಂತೇಳಿ ಆ್ಯಪ್ ನೇಮ್. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಎಲ್ಲಿ ಸ್ಥಾಪಿಸಲು ಸ್ಥಳ ಆಯ್ಕೆ ಮಾಡಲಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಗಂಗಾವತಿಯಲ್ಲಿ. ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಬಿಡುಗಡೆಯಾದ ಸ್ವಚ್ಛ ಭಾರತ್ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ನಗರ ಯಾವುದು? ಸರಿ ಉತ್ತರ ಆ್ಯಕ್ಚುಲಿ ಇದಕ್ಕೆ ಇಂದೋರ್ ಆಗಬೇಕು. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅವಾಗ, ಯಾಕಂದರೆ ಇಂದೋರ್ ಈ ಒಂದು ಸ್ಥಾನವನ್ನು ಪಡ್ಕೊಂಡಿತ್ತು. ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆಗೆ ಶಾಂತಿ ಒಪ್ಪಂದ ಮಾಡಿತ್ತು? ಸರಿಯಾದ ಉತ್ತರ 26 ಒಂದು ಇದೆಯಲ್ಲ, ಎಸ್ 27. ಆಪ್ಷನ್ ಸಿ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಜಯಚಾಮರಾಜೇಂದ್ರ ಒಡೆಯರ್ ಮೊದಲ ರಾಜ್ಯಪಾಲರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕ್ಕಮಗಳೂರು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಇರುವ ಜಿಲ್ಲೆ ಕೂಡ ಹೌದಿದು. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಶುರು ಮಾಡಿದೆ? ಸರಿಯಾದ ಉತ್ತರ ಸೇವಾ ಸಿಂಧು ಶುರು ಮಾಡಿದ್ದು ಕರ್ನಾಟಕ. ಸೇವಾ ಸಿಂಧು. ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಅಥವಾ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ? ನುಬ್ರಾ ವ್ಯಾಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಲಡಾಖ್ನಲ್ಲಿ ಇರುವಂಥದ್ದು. ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆ ಅಧ್ಯಕ್ಷನಾಗಿ ನೇಮಿಸಲಾಗಿತ್ತು? 2020 ಇದು. ಆಪ್ಷನ್ ಡಿ, ಪರೇಶ್ ರಾವಲ್. ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಸರಿ ಉತ್ತರ ಆಪ್ಷನ್ ಡಿ, ಬೆಂಗಳೂರಲ್ಲಿ. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ? ಸರಿ ಉತ್ತರ ಆಪ್ಷನ್ ಸಿ, ಕೇರಳ. ಶ್ರೀಲಂಕಾದ ರಾಜಧಾನಿ ಯಾವುದು? ಈಸಿಯಾಗಿರೋ ಪ್ರಶ್ನೆ. ಆಪ್ಷನ್ ಬಿ, ಕೊಲಂಬೋ. ಟಿಯಾನ್ವೆನ್-1 ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗವಾಗಿತ್ತು? ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಯಾವ ರಾಷ್ಟ್ರವೂ ಕೂಡ ಸರಿಯಾದ ಆನ್ಸರ್ ಅಲ್ಲ. ಹಾರ್ನ್ಬಿಲ್ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ನಾಗಾಲ್ಯಾಂಡಲ್ಲಿ.
ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಇನ್ಕಾಯ್ಸ್ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹೈದರಾಬಾದ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊಂಕಣ ಕರಾವಳಿ ಯಾವುದರ ನಡುವೆ ವಿಸ್ತರಿಸಿದೆ? ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ತಪ್ಪಿದೆ. ಕೊಂಕಣ ಕರಾವಳಿ ಗೋವಾ ಟು ದಮನ್. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್. ಗುಜರಾತ್ ರಾಜ್ಯಕ್ಕೆ ಭಾರತದಲ್ಲಿ ದೊಡ್ಡ ಕರಾವಳಿ ಇರುವಂಥದ್ದು. ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾನ್ಸರ್ನ ಉಷ್ಣವಲಯದ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮ್ಯಾಕ್ಮೋಹನ್ ಲೈನ್ ಯಾವುದರ ನಡುವಿನ ಗಡಿಯನ್ನು ಗುರುತಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಚೈನಾ. ಕಾವೇರಿ ನದಿ ಯಾವ ಕಡೆಗೆ ಹರಿಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಕ್ಷದ್ವೀಪದ ರಾಜಧಾನಿ ಯಾವುದು? ಸೊ ಲಕ್ಷದ್ವೀಪದ ರಾಜಧಾನಿ ಆಪ್ಷನ್ ಡಿ, ಕವರಟ್ಟಿ. ಗೋಲ್ ಗುಂಬಜ್ ಎಲ್ಲಿದೆ? ಸರಿಯಾದ ಉತ್ತರ ಗೋಲ್ ಗುಂಬಜ್ ಎಲ್ಲಿರುವಂಥದ್ದು? ವಿಜಯಪುರ. ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಅಂದರೆ ಜೋಗ್ ಫಾಲ್ಸ್ ಸೃಷ್ಟಿ ಮಾಡುವ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಶರಾವತಿ. ಕಪ್ಪು ಮಣ್ಣು ಯಾವುದನ್ನು ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹತ್ತಿ ಬೆಳೆಯನ್ನು ಬೆಳೆಯೋದಕ್ಕೆ. ಹಾಗಾಗಿ ಇದಕ್ಕೆ ಕಪ್ಪು ಹತ್ತಿ ಮಣ್ಣು ಅಂತ ಕರಿತೀವಿ. ಹಾಗೆಯೇ ರೆಗೂರ್ ಮಣ್ಣು ಅಂತ ಕೂಡ ಕರೆಯಲಾಗುತ್ತೆ. ದೇವಬಾಗ್ ಬೀಚ್ ಎಲ್ಲಿದೆ? ಸೊ ದೇವಬಾಗ್ ಬೀಚ್ ಇರುವಂಥದ್ದು ಕಾರವಾರದಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮಲ್ಬೇರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಲ್ಬೇರಿ ರೇಷ್ಮೆ. ಆಪ್ಷನ್ ಸಿ, ಕರ್ನಾಟಕ. ರಬಿ ಬೆಳೆ ಯಾವ ಸಮಯದಲ್ಲಿ, ಯಾವ ತಿಂಗಳಿನಲ್ಲಿ ಬಿತ್ತನೆ ಮಾಡಲಾಗುತ್ತೆ? ರಬಿ ಬೆಳೆ. ಸರಿಯಾದ ಉತ್ತರ ಆಪ್ಷನ್ ಎ, ಅಕ್ಟೋಬರ್ ಟು ನವೆಂಬರ್. ಸಿಂಧೂ ಕಣಿವೆ ನಾಗರಿಕತೆಯು ಯಾವುದಕ್ಕೆ ಸೇರಿದೆ ಎಂದು ಹೇಳಲಾಗುತ್ತೆ? ಯಾವ ಒಂದು ಕಾಲ, ಯಾವ ಒಂದು ಯುಗ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಂಚಿನ ಯುಗಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಕಂಚಿನ ಯುಗ. ಬಾಕ್ಸೈಟ್ ಯಾವುದರ ಒಂದು ಅದಿರಾಗಿದೆ? ಸರಿ ಉತ್ತರ ಬಾಕ್ಸೈಟ್ ಇದೆಯಲ್ಲ, ಇದು ಅಲ್ಯೂಮಿನಿಯಂ ಅದಿರು. ಅಲ್ಯೂಮಿನಿಯಂ. ಈ ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ಶ್ರೇಣಿಯ ನಡುವೆ ಹರಿಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನರ್ಮದಾ ನದಿ. ಹಂಪಿ ಎಲ್ಲಿರುವಂಥದ್ದು? ಸರಿಯಾದ ಉತ್ತರ ಹಂಪಿ ಇರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿದ್ಯಾರಣ್ಯರು. ಹರಿಹರ ಮತ್ತು ಬುಕ್ಕನಿಗೆ ಪ್ರೇರೇಪಣೆ ನೀಡ್ತಾರೆ. ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಆತನ ಹೆಸರೇನು? ಅಂದರೆ ಬಾಲ್ಯದ ಅವನ ಹೆಸರು ಅಂತಲೂ ಕೂಡ ಹೇಳ್ಬೋದು. ಆಪ್ಷನ್ ಬಿ, ಸಿದ್ಧಾರ್ಥ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿರುವ ತತ್ವಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವೇದಾಂತ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೈನ ಧರ್ಮದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಋಷಭನಾಥ ಅಥವಾ ಋಷಭದೇವ. ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಸರಿಯಾದ ಉತ್ತರ ಆಪ್ಷನ್ ಎ, ಹೊಯ್ಸಳ ಕಾಲದ್ದಿದು, ಹೊಯ್ಸಳ ರಾಜವಂಶಕ್ಕೆ ಸೇರಿದ್ದು. ಅಫ್ಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವನು. ಯಾವುದರ ಒಬ್ಬ ಆಡಳಿತಗಾರನಾಗಿದ್ದ? ಸರಿ ಉತ್ತರ ಆಪ್ಷನ್ ಎ, ಬಿಜಾಪುರದ್ದು. ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿ ಉತ್ತರ ಆಪ್ಷನ್ ಎ, ಪುರಂದರದಾಸರು. ಶ್ರವಣ ಬೆಳಗೊಳ ಯಾವುದಕ್ಕೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ? ಸರಿ ಉತ್ತರ ಆಪ್ಷನ್ ಡಿ, ಜೈನರು. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ಮಿಸಿದ್ದು 1915ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 1915. ಮೊದಲನೇ ಆಂಗ್ಲ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಮೊದಲ ಆಂಗ್ಲ ಮೈಸೂರು ಯುದ್ಧ ನಡೆದಿದ್ದು 1767ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಕೆಳಗಿನ ಯಾವುದು ಕನ್ನಡದ ಮೊದಲ ಚಲನಚಿತ್ರ? ಸರಿಯಾದ ಉತ್ತರ ಆಪ್ಷನ್ ಸಿ ಸತಿ ಸುಲೋಚನಾ. ಬೇಲೂರಿನಲ್ಲಿ ಪ್ರಖ್ಯಾತವಾಗಿರುವ ಮಂದಿರ ಯಾವುದು? ಸರಿ ಉತ್ತರ ಆಪ್ಷನ್ ಎ ಬೇಲೂರಿನ ಚನ್ನಕೇಶವ ಮಂದಿರ. ಸಾವಿರದ 1905ರಲ್ಲಿ ಭಾರತ ಸೇವಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ರುಜು ಮಾಡಲಾಯಿತು? ಸರಿ ಉತ್ತರ ಆಪ್ಷನ್ ಸಿ 1931 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ, 1932ರಲ್ಲಿ ಪೂನಾ ಒಪ್ಪಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ. ಖಿಲಾಫತ್ ಚಳವಳಿಯನ್ನು ಯಾವುದಕ್ಕೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು? ಸರಿ ಉತ್ತರ ಆಪ್ಷನ್ ಬಿ ಟರ್ಕಿ. ಸಂಪತ್ತಿನ ಬರಿದಾಗುವುದು ದ ಡ್ರೈನ್ ಥಿಯರಿ ಆಫ್ ಎಕನಾಮಿಕಲ್ ಥಿಯರಿ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು? ಸರಿ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸ್ತಾರೆ ಇವರು. ಗಾಜು ಯಾವುದರ ಒಂದು ಮಿಶ್ರಣವಾಗಿದೆ? ಸರಿ ಉತ್ತರ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್. ಕೆಳಗಿನವುಗಳಲ್ಲಿ ಯಾವುದು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್. ವಿದ್ಯುತ್ ಬಲ್ಬ್ ಇದರ ತಂತು ಯಾವುದರಿಂದ ಮಾಡಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. 1 ಕಿಲೋಮೀಟರ್ ಅಂದರೆ ಎಷ್ಟು ಮೈಲಿಗೆ ಸಮಾನ ಇದು? ಸರಿ ಉತ್ತರ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 0.62 ಮೈಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ತವೆ ಮತ್ತು ಅದನ್ನು ಏನಾಗಿ ಪರಿವರ್ತಿಸ್ತವೆ? ಸರಿಯಾದ ಉತ್ತರ ಅದನ್ನು ಏನಾಗಿ ಪರಿವರ್ತಿಸ್ತವೆ ಕೇಳಿದ್ರೆ ಆಪ್ಷನ್ ಎ ಸ್ವೇಚ್ಛೆಯಾಗಿರುವ ಸಾರಜನಕವನ್ನಾಗಿ ಪರಿವರ್ತಿಸ್ತವೆ. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತೆ? ಸರಿ ಉತ್ತರ ಆಪ್ಷನ್ ಬಿ ಓಜೋನ್ ಪದರ, O3 ಅಂತ ಕರಿತೀವಿ ಇದನ್ನು. ಆಕ್ಸಿಜನ್ನ 3 ಅಣುಗಳು ಸೇರ್ಕೊಂಡಿರ್ತವೆ ಇಲ್ಲಿ. ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ? ಸರಿ ಉತ್ತರ ಇದಕ್ಕೆ ಗ್ರಾಫೈಟ್ ಮತ್ತು ಸಾಮಾನ್ಯ ನೀರು ಎರಡೂ ಕೂಡ ಆಗುತ್ತೆ ಇದಕ್ಕೆ ಆನ್ಸರ್ ಬಿ ಮತ್ತು ಡಿ. ಮಂಪ್ಸ್ ಎಂಬ ರೋಗ ಯಾವುದರಿಂದ ಉಂಟಾಗುತ್ತೆ? ಸರಿ ಉತ್ತರ ಆಪ್ಷನ್ ಸಿ ವೈರಸ್. ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಅಥವಾ ಪರಿವಿಡಿಯ ಭಾಷೆ ಅಲ್ಲ? ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಇದೊಂದು ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ವರ್ಡ್ ಯಾವುದರ ಒಂದು ಉದಾಹರಣೆಯಾಗಿದೆ? ಸರಿ ಉತ್ತರ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಒಂದು ಉದಾಹರಣೆ ಮೈಕ್ರೋಸಾಫ್ಟ್ ವರ್ಡ್. ಅಂತರ್ಜಾಲ ವೈರಸ್ ಒಂದು ಏನಾಗಿದೆ? ಸರಿ ಉತ್ತರ ಆಪ್ಷನ್ ಬಿ ಇದೊಂದು ಸಾಫ್ಟ್ವೇರ್. ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಮಾರ್ಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌಸರ್ಗಳು, ವೆಬ್ ಬ್ರೌಸರ್ಗಳು, ಗೂಗಲ್ಲು, ಕ್ರೋಮು, ಫೈರ್ಫಾಕ್ಸ್ ಎಲ್ಲ ಇರ್ತಲ್ಲ ಇವು ವರ್ಲ್ಡ್ ವೈಡ್ ವೆಬ್ ಇದನ್ನು ಪ್ರವೇಶಿಸೋಕ್ಕೆ ಮಾರ್ಗ. LAN ಅದು ಏನನ್ನು ಸೂಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂತರ್ಜಾಲ ತಂತ್ರಜ್ಞಾನದಲ್ಲಿ DNS ಏನನ್ನು ಸೂಚಿಸುತ್ತೆ? DNS. ಸರಿ ಉತ್ತರ ಆಪ್ಷನ್ ಸಿ ಡೊಮೈನ್ ನೇಮ್ ಸಿಸ್ಟಮ್. ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅನ್ಡು ಇದರ ಶಾರ್ಟ್ಕಟ್ ಕೀ ಯಾವುದು? ಸರಿ ಉತ್ತರ ಆಪ್ಷನ್ ಬಿ Ctrl+Z. ಅಂಡು ಅಂದರೆ ಮಾಡಿರೋ ಕೆಲಸ ಪುನಃ ಬರುತ್ತೆ ಅಂತ, ವಾಪಸ್ ಬರೋದು ಅಂತ. ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಸರಿ ಉತ್ತರ ಆಪ್ಷನ್ ಸಿ ಮುದ್ರಕಗಳು, ಪ್ರಿಂಟರ್ಗಳು ಇನ್ಪುಟ್ ಅಲ್ಲ, ಇದು ಔಟ್ಪುಟ್. ಇದು ಕೀಬೋರ್ಡು, ಜಾಯ್ಸ್ಟಿಕ್ಕು, ಸ್ಕ್ಯಾನರ್ಗಳು ಇನ್ಪುಟ್ಗಳು. ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಟೆರಾಬೈಟ್. TB ಅಂತೀವಲ್ಲ ಇದು ಹೈಯೆಸ್ಟ್ ಮೆಮೊರಿ ಇರುತ್ತೆ ಇದರಲ್ಲಿ. ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚು ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಜೋಡಿಸಬೇಕಾಗತ್ತೆ. ಸರಿ ಉತ್ತರ ಆಪ್ಷನ್ ಬಿ ನೆಟ್ವರ್ಕ್ನಿಂದ ಮಾಹಿತಿ ಹಂಚಿಕೊಳ್ಳೋದಕ್ಕೆ. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಎಲ್ಲಿ ಒದಗಿಸಲಾಗಿದೆ? ಯಾವ ಒಂದು ಸಂವಿಧಾನದ ವಿವರ ಪಟ್ಟಿಯಲ್ಲಿ? ಸರಿ ಉತ್ತರ ಆಪ್ಷನ್ ಎ ಸಂವಿಧಾನದ 10ನೇ ವಿವರ ಪಟ್ಟಿ. ಪಕ್ಷಾಂತರ ನಿಷೇಧ ಕಾಯ್ದೆ 10th ಶೆಡ್ಯೂಲ್ ಅಂತ ನಾವಿಂದು ಕರಿತೀವಿ, 10ನೇ ಅನುಸೂಚಿ.
ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಯಾವುದರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ, ರಾಜ್ಯ ಶಾಸಕಾಂಗದ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಎಲ್ಲಿ ಖಾತ್ರಿಪಡಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಡಿ, ಸಂವಿಧಾನದ 21ನೇ ಲೇಖನ ಅಥವಾ ವಿಧಿಯಲ್ಲಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎಲ್ಲಿ ಕಾಣಬಹುದಾಗಿದೆ ಅಥವಾ ಪ್ರತಿಷ್ಠಾಪಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಡಿ, ಸಂವಿಧಾನದ 4ನೇ ಭಾಗದಲ್ಲಿ, ಭಾಗ 4ರಲ್ಲಿ. ರಾಷ್ಟ್ರಗೀತೆಯನ್ನು ಬರೆದಿದ್ಯಾರು? ಈಸಿ ಇದೆ, ರವೀಂದ್ರನಾಥ್ ಠಾಗೂರ್. ಲೋಕಸಭೆಯ ಚುನಾವಣೆ ನಿಲ್ಲಲು ಕನಿಷ್ಠ ವಯಸ್ಸು ಎಷ್ಟು? ಸರಿ ಉತ್ತರ ಆಪ್ಷನ್ ಎ, 25 ವರ್ಷ. ಭಾರತದಲ್ಲಿ ಮತದಾರನ ಅಂದರೆ ವೋಟ್ ಹಾಕೋದಕ್ಕೆ ಕನಿಷ್ಠ ವಯಸ್ಸೆಷ್ಟು? ಸರಿ ಉತ್ತರ ಆಪ್ಷನ್ ಬಿ, 18 ವರ್ಷ. ರಾಜ್ಯಸಭೆ ಸದಸ್ಯರನ್ನು ಯಾವ ಅವಧಿಗೆ ಚುನಾಯಿಸಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಸಿ, 6 ವರ್ಷದ ಅವಧಿಗೆ, 6 ಇಯರ್ಸ್. ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಸರಿ ಉತ್ತರ ಆಪ್ಷನ್ ಎ, ವಿರೋಧ ಪಕ್ಷದ ನಾಯಕರು. ಡ್ಯಾಶ್ ಇವರು ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ? ಸರಿ ಉತ್ತರ ಆಪ್ಷನ್ ಎ, ರಾಜ್ಯಪಾಲರು. ಈ ಕ್ವಶನ್ ಪೇಪರ್ನ ಕೊನೆಯ ಪ್ರಶ್ನೆ, ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು? ಸರಿ ಉತ್ತರ ಆಪ್ಷನ್ ಸಿ, RBI ದೀರ್ಘಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವುದು. ಸ್ನೇಹಿತರೆ, ಇದು ಬಹಳ ಪ್ರಮುಖವಾಗಿ ಮುಂಬರುವಂಥ ಪರೀಕ್ಷೆಗಳಿಗೆ ಒಂದು ರೀತಿ ಹೆಲ್ಪ್ಫುಲ್ ಆಗಿರ್ಬೋದಾದಂತಹ ಪೊಲೀಸ್ ಕಾನ್ಸ್ಟೇಬಲ್ CAR ಆ್ಯಂಡ್ DAR NHK ಆ್ಯಂಡ್ HK 2020ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್. ಸೆಷನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಪ್ಲೇಲಿಸ್ಟ್ಗಳು ಲಭ್ಯ ಇದೆ. ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಅರ್ಥಶಾಸ್ತ್ರ. ಈ ಎಲ್ಲ ಪ್ಲೇಲಿಸ್ಟ್ಗಳ ಒಂದು ವಿಶೇಷತೆ ಏನು ಕೇಳಿದ್ರೆ, ಈ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿ 6 to 12th ಕ್ಲಾಸ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ ಇದೆ. ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ, ಸಂಪೂರ್ಣ ವಿವರಣೆಯೊಂದಿಗೆ ನೀಡಿದ್ದೀವಿ. ಈ ಎಲ್ಲ ಒಂದು ಸರಣಿಗಳ ಸೀರೀಸ್ನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಕರೆಂಟ್ ಅಫೇರ್ಸ್ 2025ಗೆ ಸಂಬಂಧಪಟ್ಟಂಥ ಎಲ್ಲ ತಿಂಗಳ ಕರೆಂಟ್ ಅಫೇರ್ಸ್, ಎಲ್ಲ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಇಂಪಾರ್ಟೆಂಟ್ ಇಶ್ಯೂಗಳ ಪ್ರಮುಖ ಕರೆಂಟ್ ಅಫೇರ್ಸ್ಗಳು ಕೂಡ ಲಭ್ಯ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.